ಸಮಸ್ಯೆಗಳ ಬಗ್ಗೆ ಅದರ ಪರಿಹಾರ ಮಾಡೋದ್ರ ಬಗ್ಗೆ ಎಲ್ಲಿ ಪ್ರಸ್ತಾವ ಇಲ್ಲ. ಇದು ಅತ್ಯಂತ ನೋವಿನ ಸಂಗತಿ. ನಾನು ಬೆಳಗಾವಿ ಅಧಿವೇಶನದೊಳಗೆ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಕೇಳಿದ್ದೆ, ನಮ್ಮ ರಾಜ್ಯದೊಳಗೆ ಎಷ್ಟು ಇಲಾಖೆಗಳಿದಾವು, ಈ ಇಲಾಖೆಯೊಳಗೆ ಎಷ್ಟು ಹುದ್ದೆಗಳು ನಿವೃತ್ತಿಯಾಗಿ ಖಾಲಿ ಆಗಿದಾವು, ಮತ್ತು ಈಗ ಈ ಆರ್ಥಿಕ ವರ್ಷದೊಳಗೆ ಎಷ್ಟು ಹುದ್ದೆಗಳನ್ನು ತುಂಬ್ತೀರಂತ. 43 ಇಲಾಖೆಯೊಳಗೆ 2,84,880 ಹುದ್ದೆ ಖಾಲಿ ಇದಾವು. ಮತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯೊಳಗೆ ಖಾಲಿ ಇದ್ದಂತ ಹುದ್ದೆಗಳ ಬಗ್ಗೆ ಈ ರಾಜ್ಯಪಾಲರ ಒಳಗೆ ಎಷ್ಟು ನೇಮಕಾತಿ ಮಾಡ್ತೀವಿ ಏನನ್ನೋದು ಕೂಡ ಏನು ಇದು ಪ್ರಸ್ತಾವ ಮಾಡಿಲ್ಲ. ಇದು ಶಾಲಾ ಶಿಕ್ಷಣ ಇಲಾಖೆ ಒಳಗ 79,694 ಶಿಕ್ಷಕರ ಹುದ್ದೆ ಖಾಲಿ ಇದಾವು. ಉನ್ನತ ಶಿಕ್ಷಣ ಇಲಾಖೆ ಒಳಗ 13,599 ಖಾಲಿ ಇದಾವು. ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ವೈದ್ಯಕೀಯ ಶಿಕ್ಷಣದೊಳಗ 37,572 ಹುದ್ದೆಗಳು ಖಾಲಿ ಇದಾವು. ನಾನು ಸರ್ಕಾರವನ್ನ ಪ್ರಶ್ನೆ ಮಾಡ್ತೀನಿ, ಗುಣಮಟ್ಟದ ಶಿಕ್ಷಣ ಕೊಡಬೇಕಂತ ಗುರಿ ಇರುವಾಗ ಇಷ್ಟೊಂದು ಶಿಕ್ಷಕರ ಹುದ್ದೆ ಖಾಲಿ ಇದಾವು, ಮತ್ತೆ ಇಷ್ಟೊಂದು ಕೆಲಸ ಶಿಕ್ಷಕರೇ ಇಲ್ಲ ಅಂದ್ರೆ ಗುಣಮಟ್ಟದ ಶಿಕ್ಷಣ ಯಾವ ಒಳ್ಳೆ ರಿಸಲ್ಟ್ ಅನ್ನ ಹೆಂಗ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ? ಇದು ಬಹಳ ವಿಷಾದಕರ ಸಂಗತಿ. ಇದ್ರೊಳಗೆ ಏನು ಬರೆದಿಲ್ಲ. ನಮ್ಮ ಮಧು ಬಂಗಾರಪ್ಪನವರು ಶಾಲಾ ಶಿಕ್ಷಣ ಸಚಿವರು ಎಲ್ಲಿ ಹೋದಲ್ಲ ಪ್ರತಿ ಜಿಲ್ಲೆಯೊಳಗ ಈ ಬಾರ ನಾವು 15,000 ಅಲ್ಲಿ 25,000 ಹುದ್ದೆ ತುಂಬ್ತೀವಂತ. ಅದ್ರ ಬಗ್ಗೆ ಒಂದು ಸೆಂಟೆನ್ಸ್ ಕೂಡ ಈ ರಾಜ್ಯಪಾಲರ ಭಾಷಣದೊಳಗಿಲ್ಲ. ಈ 36 ಯೂನಿವರ್ಸಿಟಿ ಒಳಗ ಪ್ರೊಫೆಸರ್ ಹುದ್ದೆ ಎಷ್ಟು ಖಾಲಿ ಇದಾವಪ್ಪ ಅಂದ್ರೆ 14,677. ಸೊ ಇಷ್ಟೊಂದು ಹುದ್ದೆಗಳು ಯೂನಿವರ್ಸಿಟಿ ಒಳಗೆ ಖಾಲಿ ಇದಾವು. ಇದ್ರ ಬಗ್ಗೆ ಏನು ಇದ್ರೊಳಗೆ ಪ್ರಸ್ತಾಪ ಇಲ್ಲ. ಇವತ್ತು ಏನಾಗಿ ಬಿಡುತ್ತೆ ಯೂನಿವರ್ಸಿಟಿ ಕಂಪ್ಲೀಟ್ ಗೆಸ್ಟ್ ಟೀಚರ್ ಮ್ಯಾಗ, ಡಿಗ್ರಿ ಕಾಲೇಜು ಅಷ್ಟೇ, ಯೂನಿವರ್ಸಿಟಿನೂ ಅಷ್ಟೇ, ಬರೀ ಗೆಸ್ಟ್ ಟೀಚರ್ ಮ್ಯಾಗ ಇವತ್ತು ನಡೀತದೆ. ಮತ್ತೆ ಎಲ್ಲಾ ಯೂನಿವರ್ಸಿಟಿ ಒಳಗೆ ಸಂಶೋಧನೆ ಕೆಲಸ ಎಲ್ಲ ನಿಂತುಕೊಂಡೋಗ್ಯದ. ನಾ ಇದನ್ನ ಯಾಕೆ ಪ್ರಶ್ನೆ ಮಾಡಾಕತ್ತೇನಪ್ಪ ಅಂದ್ರೆ, ಇತ್ತೀಚೆಗೆ ಪದವೀಧರ ಯುವಕರು ಸಭಾಪತಿಗಳೇ ತಮಗೂ ಗೊತ್ತದ, ಧಾರವಾಡದೊಳಗೆ 2 ಹುದ್ದೆ ಉಗ್ರ ಪ್ರತಿಭಟನೆ ಮಾಡಿದ್ರು, ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ, ಬಿಜಾಪುರದಲ್ಲಿ ಮಾಡಿದ್ರು, ಬಾಗಲಕೋಟೆಗಳು ಮಾಡಿದ್ರು. ಯುವಕರು ಎಷ್ಟು ನೋಡಿ, ಬೆಳಗಾವದ ನಡೆದಂತ ಅಧಿವೇಶನದೊಳಗ ಸುಮಾರು 14 ವರ್ಷಗಳಿಂದ ನಮ್ಮ ರಾಜ್ಯದೊಳಗ ಶಿಕ್ಷಣ ಇಲಾಖೆ ಒಳಗ PE ಟೀಚರ್ ನೇಮಕಾತಿ ಆಗಿಲ್ಲ. ಅವರು ವಿಷ ತಗೊಂಡು ಕುಡಿತಾರೆ ಅಂತ ಕೂತ್ಕೊಂಡಿದ್ರು. SP ಅವರು ಪೊಲೀಸರೆಲ್ಲ ನಿಂತ್ಕೊಂಡಿದ್ರು. ಅದ್ರ ಬಗ್ಗೆ ಏನು ಸರ್ಕಾರ ಯುವಕರ ಬಗ್ಗೆ ಇಲ್ಲೇನು ಅದ್ರ ಏನ್ ಸ್ಪಂದನೆ ಆಗಿ ಅವ್ರ ಸಮಸ್ಯೆ ಬಗೆಹರಿಸುವ ಬಗ್ಗೆ ಏನು ಪ್ರಸ್ತಾವನೆ ಮಾಡಿಲ್ಲ. ನೋಡಿ, ಈ ಸಂದರ್ಭದೊಳಗೆ 2023 ಚುನಾವಣೆ ಸಂದರ್ಭದೊಳಗ ಪ್ರಣಾಳಿಕೆಗಳು ಹೊರಡಿಸಿದ್ರಿ ಸಭಾಪತಿಗಳೇ. ಪ್ರಣಾಳಿಕೆ ಒಳಗ ನೀವು ಹೇಳಿದ್ರಿ, ಫಸ್ಟ್ ಪೇಜ್ ಒಳಗ ಅದ, ನೀವೇನ್ ಭರವಸೆ ಕೊಟ್ಟಿದ್ರಿ? ಟು ಫಿಲ್ ಅಪ್ approved vacancies in all the government departments within 1 year. ಸ್ವಾಮಿ 2.5 ವರ್ಷ ಆಯ್ತು, 4,000 ಹುದ್ದೆ ಖಾಲಿ ಇದಾವು. 2.5 ವರ್ಷದೊಳಗೆ ಏನು ಒಂದಾದ್ರೂ ನೇಮಕಾತಿ ಮಾಡಿದ್ರೆ ನೀವು? ಅರೆ ಮಾತೆತ್ತಿದ್ರ ಎಲ್ಲಾ ವೇದಿಕೆ ಒಳಗೆ ನುಡಿದಂತೆ ನಡೆಯುವ ಸರ್ಕಾರ ನಮ್ದಂತ ಹೇಳ್ತೀರಿ. ಆದ್ರೆ ಎಲ್ಲಿ ಹಿಡ್ಕೊಂಡಿರಿ ನೀವು? ಹಂಗ ಭರವಸೆ ಕೊಟ್ಟಿರಿ, ಮತ್ತೆ ಏನು ಸ್ಪಷ್ಟವಾಗಿ ಹೇಳ್ತೀರಿ ನೀವು? ಎಲ್ಲಾ ಇಲಾಖೆ ಇರ್ತಕ್ಕಂಥ ಎಲ್ಲಾ ಹುದ್ದೆಗಳನ್ನ 1 ವರ್ಷದಿಂದ ತುಂಬ್ತೇನೆ ಅಂತ ತಿಳ್ಕೊಂಡಿರಿ. ಮತ್ತೆ ಇಷ್ಟೆಲ್ಲ ನೀವು ಭರವಸೆ ಕೊಟ್ಟ ಮ್ಯಾಗ ರಾಜ್ಯಪಾಲರ ಭಾಷಣ ಒಳಗೆ ನೀವು ಹೇಳ್ಬೋದಾಗಿತ್ತಲ್ಲ, ಪ್ರಸ್ತಾಪಿಸಬೇಕಾಗಿತ್ತು. ಏನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಟು ಫಿಲ್ ಅಪ್ ಆಲ್ ದ ವೇಕೆನ್ಸೀಸ್ ಆಫ್ ಟೀಚರ್ಸ್ ಅಂಡ್ ಸ್ಟಾಫ್ ಇನ್ ಗವರ್ಮೆಂಟ್ ಅಂಡ್ ಏಡೆಡ್ ಸ್ಕೂಲ್ ಕಾಲೇಜಸ್ ವಿದಿನ್ 1 year. ಸ್ವಾಮಿ 2.5 ವರ್ಷ ಆಯ್ತು, 1 ಟೀಚರ್ ಹುದ್ದೆ ನೇಮಕಾತಿ ಆಗ್ಯದ. ಉಳಿದಿಲ್ಲ 43 ಇಲಾಖೆಗಳಿಗಿಲ್ಲ, ಶಿಕ್ಷಣ ಇಲಾಖೆ ಇಲ್ಲ. ಹಾಗಾಗಿ ಇದು ಅತ್ಯಂತ ನೋವಿನ ಸಂಗತಿ ಸರ್.